ಜೇನುತುಪ್ಪ ಆಯುರ್ವೇದದ ಪದ್ಧತಿಯಲ್ಲಿ ಸಿಗುವ ಉತ್ಕೃಷ್ಟ ಔಷಧಿ. ಔಷಧಿಗಳಲ್ಲಿ ಯೋಗವಾಹಿ ಕೆಲಸ ಮಾಡುವ ದೀರ್ಘಾಯುಷ್ಯದ ಗುಟ್ಟು ಹೌದು. ಸ್ಕಾಟ್ಲೆಂಡಿನ ಸರ್ಜವನ್ 124 ವರ್ಷ ಬದುಕಿದ್ದು ವೃದ್ಧಾಪ್ಯದಲ್ಲಿಯೂ ಕೆಲವು ಮೈಲಿ ನಡೆಯುತ್ತಿದ್ದರಂತೆ. ಇದಕ್ಕೆ ಕಾರಣ ಅವನ ಆಹಾರವು ಜೇನು, ಹಾಲು, ತರಕಾರಿ, ನೀರು ಹಾಗೂ ದ್ರಾಕ್ಷಾರಸವಾಗಿತ್ತಂತೆ. ಬಾಯಿಗೆ ರುಚಿ ನೀಡುವ ಜೇನು ಆರೋಗ್ಯಕ್ಕೆ ವಿಪರೀತ ಒಳ್ಳೆಯದು. ಈ ಜೇನುತುಪ್ಪದಲ್ಲಿ ಕಬ್ಬಿಣ, ಮೆಗ್ನೀಷಿಯಂ, ಸುಣ್ಣಾಂಶ, ಮ್ಯಾಂಗನೀಸ್, ತಾಮ್ರ, ಸಾವಯವ ಆಮ್ಲಗಳಾದ ಫಾರ್ಮಿಕ್, ಆಸಿಟಿಕ್, ಮ್ಯಾಲಿಕ್, ಸಿಟ್ರಿಕ್, ಅಮೈನೋ, ಸೆಕ್ಲೆನಿಕ್ ಆಮ್ಲಗಳು, ಪ್ರೋಟೀನ್, ಸುಕ್ರೋಸ್, ವಿಟಮಿನ್ B1, B2, B6, B12, C ಮತ್ತು K ಹೇರಳವಾಗಿದ್ದು, ಜೇನು ನೈಸರ್ಗಿಕ ಮೂಲದ ಒಂದು ಸರಳ ರಚನೆಯ ಶರ್ಕರ ವಸ್ತುಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ಜೇನುತುಪ್ಪವನ್ನು ಹಾಲಿನಲ್ಲಿ, ನೀರಿನಲ್ಲಿ ಬೆರೆಸಿ ಕುಡಿಯುವುದಷ್ಟೇ ಅಲ್ಲದೆ ಕಾಫಿ, ಟೀಗೂ ಬೆರೆಸಿ ಕುಡಿಯಬಹುದು. ಹಾಗೆಯೇ ಚಪಾತಿ, ರೊಟ್ಟಿ, ಬ್ರೆಡ್, ಬಿಸ್ಕತ್ಗಳ ಜೊತೆಯೂ ತಿನ್ನಬಹುದು ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ. ಅಂದಹಾಗೆ 1 ಕೆಜಿ ಜೇನಿನಲ್ಲಿ 3500 ಕ್ಯಾಲೋರಿಗಳು ದೊರೆಯುತ್ತೆ. ಅಂದ್ರೆ ಈ 1 ಕೆಜಿ ಜೇನುತುಪ್ಪ 12 ಕೆಜಿ ಸೇಬು ಹಣ್ಣು, 100 ರಸಬಾಳೆ ಹಣ್ಣು, 20 ಕೆಜಿ ಖರ್ಜೂರ, 7.5 ಲೀಟರ್ ಹಾಲಿಗೆ ಸಮವಾಗಿದೆ. ಹಾಗಾಗಿ ಈ ಜೇನುತುಪ್ಪವನ್ನ ಕಲಿಯುಗದಲ್ಲಿ ಸಿಗುವ ಅಮೃತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಸಿಗುವ ಜೇನಿನಲ್ಲಿ ಕಲಬೆರಕೆಯೇ ಜಾಸ್ತಿ. ಹಾಗಾಗಿ ಶುದ್ಧತೆಯನ್ನ ಅಳೆದು ತೂಗಿ ತಿನ್ನಿ, ಆರೋಗ್ಯ ವೃದ್ಧಿಸಿಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.